ಸುಪ್ರೀಂ ಕೋರ್ಟ್ನಲ್ಲಿ ನಾಳೆ ನಡೆಯಬೇಕಾಗಿದ್ದ ಕಾವೇರಿ ನೀರು ಹಂಚಿಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಜಸ್ಟಿಸ್ ವಿಕ್ರನಾಥ್ ಜ್ವರದಿಂದ ಬಳಲುತ್ತಿರುವುದರಿಂದ ಆಗಸ್ಟ್ 17ಕ್ಕೆ ಕಾವೇರಿ ನೀರು ಹಂಚಿಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಜ್ವರದ ಕಾರಣದಿಂದ ಜಸ್ಟಿಸ್ ವಿಕ್ರನಾಥ್ ಕರ್ತವ್ಯಕ್ಕೆ ಹಾಜರಾಗುತ್ತಿಲ್ಲ. ಈ ಕಾರಣದಿಂದ ಮುಂದಿನ ಸೋಮವಾರದ ಆಗಸ್ಟ್ 17ರಂದು ವಿಚಾರಣೆ ನಿಗದಿ ಎಂದ ಸಿಜೆಐ ಸೂರ್ಯಕಾಂತ್ ಹೇಳಿದ್ದಾರೆ. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸಲು ಸಿಡಬ್ಲ್ಯೂಎಂಎ ಆದೇಶ ವಿರೋಧಿಸಿ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯಿಂದ ಪ್ರತಿಭಟನೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸದಂತೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ರೈತ ಹಿತರಕ್ಷಣಾ ಸಮಿತಿ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ತಡೆದು ವಿಶ್ವೇಶ್ವರಯ್ಯ ಪ್ರತಿಮೆ ಮುಂದೆ ಪ್ರತಿಭಟಿಸಿದ್ದಾರೆ. ನಾಳೆ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಮಂಡ್ಯದಲ್ಲಿ ಸಾರಾ ಗೋವಿಂದು ಸ್ಪಷ್ಟನೆ ನೀಡಿದ್ದಾರೆ. ಯಾರು ಬಂದ್ ಮಾಡ್ತಾರೋ ಅವರು ಮಾಡಲಿ, ನಾವು ಬಂದಿನಲ್ಲಿ ಭಾಗಿಯಾಗುವುದಿಲ್ಲ. ಈ ಹಿಂದೆ ನಾವೇ ಬಂದ್ಗೆ ಕರೆ ನೀಡಿದ್ದೋ, ಆ ವೇಳೆ ಮಳೆ ಚೆನ್ನಾಗಿ ಆಯ್ತು, ಡ್ಯಾಂಗೂ ಚೆನ್ನಾಗಿ ನೀರು ಬಂತು, ಸಮಸ್ಯೆ ಬಗೆಹರಿತು. ಹೀಗಾಗಿ ನಾವು ಬಂದ್ಗೆ ಬೆಂಬಲ ಕೊಡೋದಿಲ್ಲ. ಮುಂದೆ ನಾವು ಮಹದಾಯಿ ಹಾಗೂ ಮೇಕೆದಾಟು ಇಟ್ಟುಕೊಂಡು ಬಂದ್ ಮಾಡ್ತೀವಿ ಅಂತ ಸಾರಾ ಗೋವಿಂದು ಹೇಳಿದ್ದಾರೆ. ಪ್ರಜ್ವಲ್ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆಯಾಗಿದ್ದು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪ್ರಜ್ವಲ್ ಬ್ಯಾರಕ್ನಲ್ಲಿ ಪತ್ತೆಯಾದ ಮೊಬೈಲ್ ನನ್ನದೇ ಎಂದು ಪ್ರಜ್ವಲ್ ಬ್ಯಾರಕ್ನಲ್ಲಿರೋ ಮತ್ತೊಬ್ಬ ಕೈದಿ ಪ್ರತಾಪ್ ಒಪ್ಪಿಕೊಂಡಿದ್ದಾನೆ. ಪ್ರಜ್ವಲ್ ಕೂಡ ಪ್ರತಾಪ್ ರೈನಿಂದ ಮೊಬೈಲ್ ಪಡೆದು ಇದರಿಂದಲೇ ವಕೀಲ ಸಂಬಂಧಿಕರಿಗೆ ಕರೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಮೊಬೈಲ್ ಪತ್ತೆ ಕೇಸ್ನಲ್ಲಿ A1 ಪ್ರತಾಪ್ ರೈ ಹಾಗೂ A2 ಪ್ರಜ್ವಲ್ ರೇವಣ್ಣ ಆಗಿ ಎಫ್ಐಆರ್ ದಾಖಲಾಗಿದೆ. ನೀಲಿ ಬಣ್ಣದ ರೆಡ್ಮಿ ಫೋನ್, ಬಿಳಿ ಬಣ್ಣದ ಚಾರ್ಜರ್, ನೀಲಿ ಬಣ್ಣದ ಪ್ಯಾಕೆಟ್ ನೋಟ್, ಒಂದು ಸ್ಯಾಂಡಿಸ್ಕ್ ಪೆನ್ ಡ್ರೈವ್ ವಶಕ್ಕೆ ಪಡೆಯಲಾಗಿದೆ. ಈಗಾಗಲೇ ಕರ್ತವ್ಯ ಲೋಪದಡಿ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗಳಿಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಮಾಕ್ಷಿಪಾಳ್ಯ ಪೊಲೀಸರ ತನಿಖೆ ವೇಳೆ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ. ಪುನೀತ್ ಮೂಲಕ ಬೆದರಿಕೆ ಹಾಕಿಸಿರೋದು ಯಾರು ಅಂತ ತನಿಖೆ ಮಾಡೋ ವೇಳೆ ಗೌರವ್ ಶೆಟ್ಟಿ ಪಾತ್ರ ಇರೋದು ಬೆಳಕಿಗೆ ಬಂದಿದೆ. ಕಿರಣ್ ಹಾಗೂ ಗೌರವ್ ಶೆಟ್ಟಿ ಇಬ್ಬರು ಕಾನ್ಫರೆನ್ಸ್ ಕಾಲ್ನಲ್ಲಿದ್ದುಕೊಂಡು ಪುನೀತ್ ಅಂಡ್ ಟೀಮ್ ಗೈಡ್ ಮಾಡಿದ್ದರು. ಅದಕ್ಕೂ ಮುನ್ನ ಪುನೀತ್ಗೆ ಪ್ರಭಾವಿ ಮಹಿಳೆ ಕರೆ ಮಾಡಿ ಗೌರವ್ ಶೆಟ್ಟಿ ಹೇಳಿದ್ದನ್ನ ಮಾಡುವಂತ ಸೂಚನೆ ನೀಡಿದ್ಲು ಅಂತ ರೇಣುಕಾಸ್ವಾಮಿ ಕೊಲೆ ಕೇಸ್ನ 49ನೇ ಸಾಕ್ಷಿ ಸಂದೀಪ್ ಬಾಯ್ ಬಿಟ್ಟಿದ್ದಾನೆ. ಓಲೋ, ಉಬರ್, ರ್ಯಾಪಿಡೋ ವಿರುದ್ಧ ಸಾರಿಗೆ ಇಲಾಖೆ ಸಮರ ಸಾರಿದೆ. ಪ್ರಯಾಣಿಕರಿಂದ ದುಪ್ಪಟ್ಟು ಹಣ ವಸೂಲಿಗಿಳಿದ ಓಲೋ, ಉಬರ್ಗೆ ನೋಟಿಸ್ ಕೊಡಲಾಗಿದೆ. ಸರ್ಕಾರ ನಿಗದಿ ಮಾಡಿರುವ ಹಣಕ್ಕಿಂತ ಹೆಚ್ಚಿನ ದರ ವಸೂಲಿ ಆರೋಪ ಕೇಳಿಬಂದಿದ್ದು ಸಾರಿಗೆ ಇಲಾಖೆ ನೋಟಿಸ್ ನೀಡಿದೆ. ದಿನದೊಳಗೆ ಸೂಕ್ತ ಉತ್ತರ ನೀಡದಿದ್ದರೆ ಓಲೋ, ಉಬರ್, ರ್ಯಾಪಿಡೋ ಲೈಸೆನ್ಸ್ ರದ್ದು ಮಾಡಲು ತೀರ್ಮಾನಿಸಿದೆ. ಭೀಮನ ಅಮಾವಾಸ್ಯೆ ಹಿನ್ನೆಲೆ ಪ್ರಸಿದ್ಧ ಸಿಗಂದೂರು ಚೌಡೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶರಾವತಿ ನದಿಯ ಹಿನ್ನೀರು ಪ್ರದೇಶದಲ್ಲಿರುವ ದೇವಸ್ಥಾನಕ್ಕೆ ಅಮಾವಾಸ್ಯೆ ಇರೋದ್ರಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ. ರಾತ್ರಿ ದೇವಸ್ಥಾನದ ಆವರಣದಲ್ಲಿ ಸಿಡಿಮದ್ದು ಪ್ರದರ್ಶನ ಮಾಡಲಾಯಿತು. ರಾಜ್ಯದ ವಿವಿಧ ಜಿಲ್ಲೆಯಿಂದ ಬಂದಿರುವ ಭಕ್ತರು ದೇವಿಯ ದರ್ಶನ ಪಡೆಯುತ್ತಿದ್ದಾರೆ. ಬೆಳಗಾವಿಯಲ್ಲಿ ಚಾಕ್ಲೇಟ್ ಹೆಸರಲ್ಲಿ ಗಾಂಜಾ ದಂಧೆ ಮಾಡ್ತಿರೋದು ಬೆಳಕಿಗೆ ಬಂದಿದೆ. ಅಪ್ರಾಪ್ತರನ್ನ ವ್ಯಸನಿಗಳನ್ನಾಗಿಸಲು ದಂಧೆಕೋರರು ಚಾಕ್ಲೇಟ್ ರೂಪದಲ್ಲಿ ಯುವ ಸಮೂಹದ ಕೈಗೆ ಗಾಂಜಾ ಕೊಡ್ತಿರೋದು ಬೆಳಕಿಗೆ ಬಂದಿದೆ. 5 ಗ್ರಾಂ ಗಾಂಜಾ ಮಿಶ್ರಿತ ಚಾಕ್ಲೇಟ್ಗೆ 50 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ ಅಂತ ಕಮಿಷನರ್ ಹೇಳಿದ್ದಾರೆ. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಉತ್ತರ ಪ್ರದೇಶದ ಭೋಲು ಪ್ರಜಾಪತಿ ಎಂಬ ದಂಧೆಕೋರರನ್ನ ಬಂಧಿಸಲಾಗಿದೆ. ಪ್ರಕಾಶ್ ರಾಜ್ ಮತ ಕಳ್ಕೊಂಡ ವಿಚಾರವಾಗಿ ಕೇಂದ್ರ ಪಾಲಿಕೆ ಸ್ಪಷ್ಟನೆ ನೀಡಿದೆ. ಪ್ರಕಾಶ್ ರಾಜ್ ಮಾತು ಸತ್ಯಕ್ಕೆ ದೂರ ಅಂತ ಕೇಂದ್ರ ಪಾಲಿಕೆ ಅಧಿಕಾರಿಗಳು ತಿಳಿಸಿದ್ದಾರೆ. ಮತಪಟ್ಟಿಯಿಂದ ನನ್ನನ್ನು ತೆಗೆದುಹಾಕಲಾಗಿದೆ ಅಂತ ನಟ ಪ್ರಕಾಶ್ ರಾಜ್ರ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇತ್ತು. ಅದರಲ್ಲಿ ತಾನು ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಿದ್ದರೂ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಸಂಸ್ಕರಣೆ ಪ್ರಕ್ರಿಯೆಯಲ್ಲಿ ತನ್ನ ಹೆಸರನ್ನು ಕೈಬಿಡಲಾಗಿದೆ ಎಂದು ಆರೋಪಿಸಿದ್ರು. ಈ ಬಗ್ಗೆ ಸ್ಥಳ ಮಹಾರಾಜ್ ನಡೆಸಿ ಕೇಂದ್ರ ಪಾಲಿಕೆ ಆಯುಕ್ತ ಜಗದೀಶ್ ಸ್ಪಷ್ಟನೆ ನೀಡಿದ್ದಾರೆ. ಫುಟ್ಪಾತ್ ಒತ್ತುವರಿ ಮಾಡಿಕೊಳ್ಳದಲ್ಲದೆ ಅಂಗಡಿ ಮಾಲೀಕ ಸಾರ್ವಜನಿಕರಿಗೆ ಹವಾಜ್ ಹಾಕಿದ್ದಾನೆ. ಮೈಸೂರಿನಲ್ಲಿ ಜನರಿಗೆ ಓಡಾಡೋದಕ್ಕೆ ಅನುಕೂಲವಾಗಲಿ ಅಂತ ಫುಟ್ಪಾತ್ ತೆರವು ಮಾಡ್ತಿದ್ರೆ ಅಂಗಡಿ ಮಾಲೀಕ ಫುಟ್ಪಾತ್ ಒತ್ತುವರಿ ಮಾಡಿಕೊಳ್ಳದಲ್ಲದೆ ತಮ್ಮ ಮಳಿಗೆಗಳ ಮುಂದೆ ಕಬ್ಬಿಣದ ಸ್ಟ್ಯಾಂಡ್ಗಳನ್ನು ಇಟ್ಟು ವಾಹನ ಪಾರ್ಕಿಂಗ್ಗಳಿಗೆ ಅವಕಾಶ ನೀಡದೆ ಕಿರಿಕ್ ಮಾಡಿದ್ದಾನೆ. ಈ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಸಾರ್ವಜನಿಕರಿಗೆ ಏನ್ ಮಾಡ್ತೀಯೋ ಮಾಡ್ಕೋ ಅಂತ ಧಮ್ಕಿ ಹಾಕಿದ್ದಾನೆ.